ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ವಿಘ್ನಹರ್ತ ಪ್ರಥಮ ಪೂಜ್ಯರಾದ ಶ್ರೀ ಗಣೇಶನ ಕೃಪೆಯನ್ನು ಸಂಪೂರ್ಣವಾಗಿ ಪಡೆಯುವ ಅತ್ಯಂತ ಪವಿತ್ರ ದಿನ ಸಂಕಷ್ಟಿ ಚತುರ್ಥಿ. 2026ರ ಫೆಬ್ರವರಿ ತಿಂಗಳಲ್ಲಿ ಬರುವ ಮಾಘ ಮಾಸದ ಸಂಕಷ್ಟಿ ಚತುರ್ಥಿ ಅಂದರೆ ದ್ವಿಜಪ್ರಿಯ ಸಂಕಷ್ಟಿ ಚತುರ್ಥಿ ಯಾವ ದಿನ ಬರುತ್ತೆ, ಪೂಜೆ ಮಾಡಲು ಶುಭ ಸಮಯ ಯಾವುದು, ಪೂಜೆ ವಿಧಾನ ಏನು, ಈ ವ್ರತದ ಮಹತ್ವವೇನು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೇದಾಗಿ ಸಂಕಷ್ಟಿ ಚತುರ್ಥಿಯ ಮಹತ್ವವನ್ನು ನೋಡೋಣ. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಶ್ರೀ ಗಣೇಶನಿಗೆ ಅತ್ಯಂತ ಪ್ರಿಯವಾದ ದಿನ. ಈ ದಿನ ಭಕ್ತಿ ಭಾವದಿಂದ ವ್ರತವನ್ನು ಮಾಡಿ ಗಣಪತಿಯನ್ನು ಪೂಜಿಸಿದರೆ ನಮ್ಮ ಜೀವನದ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ, ಸಂಕಷ್ಟಗಳು ನಿವಾರಣೆಯಾಗುತ್ತವೆ, ಮನಸ್ಸಿಗೆ ಶಾಂತಿ, ಮನೆಗೆ ಸಮೃದ್ಧಿ ದೊರೆಯುತ್ತದೆ. ವಿಶೇಷವಾಗಿ ಮಾಘ ಮಾಸದ ಸಂಕಷ್ಟಿ ಚತುರ್ಥಿ ದ್ವಿಜಪ್ರಿಯ ಸಂಕಷ್ಟಿ ಚತುರ್ಥಿ ಎಂದು ಕರೆಯಲ್ಪಡುತ್ತದೆ. ಹಾಗಾದರೆ ದ್ವಿಜಪ್ರಿಯ ಸಂಕಷ್ಟಿ ಚತುರ್ಥಿ 2026ರಲ್ಲಿ ಯಾವ ದಿನ ಬಂದಿದೆ ಅಂತ ನೋಡೋದಾದರೆ, ನಮ್ಮ ವೇದಿಕ ಪಂಚಾಂಗದ ಪ್ರಕಾರ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಫೆಬ್ರವರಿ 5ರಂದು ಮಧ್ಯರಾತ್ರಿ 12:09 ಆರಂಭವಾಗಿ ಫೆಬ್ರವರಿ 6ರಂದು ಮಧ್ಯರಾತ್ರಿ 12:22 ಅಂತ್ಯಗೊಳ್ಳುತ್ತೆ. ಸನಾತನ ಧರ್ಮದಲ್ಲಿ ಉದಯ ತಿಥಿಯನ್ನು ಮಾನ್ಯ ಮಾಡಲಾಗತ್ತೆ. ಆದ್ದರಿಂದ ದ್ವಿಜಪ್ರಿಯ ಸಂಕಷ್ಟಿ ಚತುರ್ಥಿ ವ್ರತವನ್ನು ಫೆಬ್ರವರಿ 5, 2026 ಗುರುವಾರದಂದು ಆಚರಣೆ ಮಾಡಲಾಗತ್ತೆ. ಈ ದಿನ ಪೂರ್ಣ ಪ್ರಮಾಣದಲ್ಲಿ ಸಂಕಷ್ಟಿಯ ಚತುರ್ಥಿಯ ತಿಥಿ ನಮಗೆ ಲಭ್ಯವಾಗಿರೋದ್ರಿಂದ ಫೆಬ್ರವರಿ 5ನೇ ತಾರೀಕೆ ಸಂಕಷ್ಟಿ ಚತುರ್ಥಿಯ ವ್ರತವನ್ನು ಮಾಡಬೇಕಾಗತ್ತೆ. ಇಡೀ ದಿನ ಏನೋ ಸಂಕಷ್ಟಿ ಚತುರ್ಥಿಯ ತಿಥಿ ಲಭ್ಯ ಇದೆ ಅಂತ ನಮಗೆ ಗೊತ್ತಾಯಿತು. ಆದರೆ ಯಾವ ಶುಭ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅಂತ ನೋಡೋದಾದರೆ, ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 5:22 6:15 ಒಳಗೆ ಪೂಜೆ ಮಾಡ್ಬೋದು. ಈ ಸಮಯದಲ್ಲಿ ಆಗಲಿಲ್ಲ ಅಂತಂದರೆ ಉತ್ತಮ ಮುಹೂರ್ತ ಅಂತ ಹೇಳಲಾಗುತ್ತೆ. ಅದು ಬೆಳಗ್ಗೆ 7:07 ಬೆಳಗ್ಗೆ 8:29 ಇರುತ್ತೆ. ಈ ಸಮಯದಲ್ಲಿ ಎಲ್ಲರೂ ಕೂಡ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಇದನ್ನು ಶುಭ ಅಥವಾ ಉತ್ತಮ ಮುಹೂರ್ತ ಅಂತ ಹೇಳಲಾಗುತ್ತೆ. ಇನ್ನು ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ಇರುತ್ತೆ. ಬೆಳಗ್ಗೆ ಪೂಜೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅನ್ನೋರು ಅಭಿಜಿತ್ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬಹುದು. ಇನ್ನು ಈ ಪೂಜೆಯ ವಿಧಾನ ಹೇಗೆ ಅಂತ ಅಂದರೆ, ಈ ಪೂಜೆಯ ವಿಧಾನ ತುಂಬ ಸರಳವಾದರೂ ಸಹ ಅದರ ಫಲ ಮಾತ್ರ ಅತ್ಯಂತ ಮಹತ್ತರವಾಗಿರುತ್ತೆ ಸ್ನೇಹಿತರೆ. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ವಸ್ತ್ರವನ್ನು ಧರಿಸಿ ಮನೆಯ ದೇವಾಲಯವನ್ನು ಸ್ವಚ್ಛಗೊಳಿಸಿ ಅಂದರೆ ಪೂಜಾ ರೂಮನ್ನು ಸ್ವಚ್ಛಗೊಳಿಸಿ ಕೈಯಲ್ಲಿ ಜಲವನ್ನು ತೆಗೆದುಕೊಂಡು ವ್ರತದ ಸಂಕಲ್ಪವನ್ನು ಮಾಡಿ ಒಂದು ಚೌಕಿಯ ಮೇಲೆ ಅಂದರೆ ಒಂದು ಮಣೆಯ ಮೇಲೆ ಹಳದಿ ಬಟ್ಟೆಯನ್ನು ಹಾಸಿ ಶ್ರೀ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ನಂತರ ಗಣೇಶನಿಗೆ ನಾನು ಹೇಳುವಂಥವನ್ನು ಅರ್ಪಿಸಬೇಕಾಗತ್ತೆ. ಸಿಂಧೂರ, ಚಂದನ, ಅಕ್ಷತೆ, ಹೂಗಳು, ಹಣ್ಣುಗಳು, ದುರ್ವ ಅಂದರೆ ಗರಿಕೆಯ ಹುಲ್ಲು, ತುಪ್ಪದ ದೀಪವನ್ನು ಹಚ್ಚಿ ಮೋದಕದ ನೈವೇದ್ಯವನ್ನು ಅರ್ಪಿಸಿ ಹಾಗೆ ಸಂಕಷ್ಟಿಯ ಚತುರ್ಥಿಯ ವ್ರತದ ಕಥೆಯನ್ನು ಓದಬೇಕಾಗತ್ತೆ. ನಂತರ ಶ್ರೀ ಗಣೇಶನಿಗೆ ಆರತಿಯನ್ನು ಮಾಡಿ ದಿನವಿಡೀ ಫಲಾಹಾರವನ್ನು ಮಾಡಿ ರಾತ್ರಿ ಚಂದ್ರನಿಗೆ ಅರ್ಘ್ಯವನ್ನು ನೀಡಿದ ನಂತರ ವ್ರತದ ಪಾರಣೆ ಮಾಡಿ. ಅಂದರೆ ಉಪವಾಸ ಇರ್ತೀರ, ಫಲಾಹಾರವನ್ನು ಸೇವಿಸಿ ಅನ್ನವನ್ನು ನೀವು ತ್ಯಜಿಸಿರ್ತೀರ ಅಲ್ವಾ, ಚಂದ್ರ ದರ್ಶನ ಮಾಡಿಕೊಂಡು ಚಂದ್ರನಿಗೆ ಅರ್ಘ್ಯ ನೀಡಿದ ನಂತರ ನೀವು ಉಪವಾಸವನ್ನು ಮುರಿಬಹುದು. ಇನ್ನು ದ್ವಿಜಪ್ರಿಯ ಸಂಕಷ್ಟಿ ಚತುರ್ಥಿಯ ಮಹತ್ವ ಏನು ಅಂತ ನೋಡೋದಾದರೆ, ಈ ದಿನ ಭಕ್ತಿಯಿಂದ ಶ್ರೀ ಗಣೇಶನ ಪೂಜೆ ಮಾಡಿದರೆ ಜೀವನದ ಎಲ್ಲ ಸಂಕಷ್ಟಗಳು ದೂರವಾಗುತ್ತವೆ. ನಮ್ಮ ಬುದ್ಧಿ, ಜ್ಞಾನ, ವಿವೇಕ ಕೂಡ ವೃದ್ಧಿಯಾಗತ್ತೆ. ಮನೆ ಮಠದಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುತ್ತದೆ. ಗಣೇಶನ ಕೃಪೆಯಿಂದ ಎಲ್ಲ ವಿಘ್ನಗಳು ನಿವಾರಣೆಯಾಗುತ್ತವೆ. ವಿಶೇಷವಾಗಿ ಸಂಕಷ್ಟದಲ್ಲಿರುವವರು, ಉದ್ಯೋಗ, ವ್ಯಾಪಾರ, ವಿದ್ಯಾಭ್ಯಾಸದಲ್ಲಿ ಅಡಚಣೆ ಇರುವವರು ಈ ವ್ರತವನ್ನು ತಪ್ಪದೆ ಆಚರಣೆ ಮಾಡಿ. ಅಂತಿಮವಾಗಿ ನಾನು ಹೇಳೋದೇನೆಂದರೆ, ಈ ದ್ವಿಜಪ್ರಿಯ ಸಂಕಷ್ಟಿಯ ಚತುರ್ಥಿ ದಿನ ಶ್ರೀ ಗಣೇಶನನ್ನು ಭಕ್ತಿಯಿಂದ ಸ್ಮರಿಸಿ ವ್ರತ ಪೂಜೆ ಮಾಡಿದರೆ ನಿಮ್ಮ ಜೀವನದಲ್ಲಿನ ಎಲ್ಲ ಅಡೆತಡೆಗಳು ದೂರವಾಗಿ ಗಣಪತಿ ಸದಾ ನಿಮ್ಮೊಂದಿಗೆ ಇರ್ತಾನೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಶ್ರೀ ಗಣೇಶ.